ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. कहाँ जाऊं मैं तुझको छोड़कर, जहाँ जाऊं मैं तुझको पाऊं वहाँ. कहाँ जाऊं मैं तुझको छोड़कर, जहाँ जाऊं मैं तुझको पाऊं. मैं छिप नहीं सकता तेरी नजरों से, जहाँ जाऊं मैं रहता तू वहाँ. मैं छिप नहीं सकता तेरी नजरों से, जहाँ जाऊं मैं रहता तू. ಕಳೆದ 4 ವರ್ಷಗಳಿಂದ ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ. ಯಾವಾಗಲೂ ಸುಸ್ತು, ತಲೆ ತಿರುಗ್ತಾ ಇರುತ್ತೆ, ನಿಶ್ಚಲತೆ ಇರುತ್ತೆ. ಇವೆಲ್ಲ ಯಾವಾಗಲೂ ನನ್ನ ಜೊತೆಲೇ ಇರುತ್ತೆ. ನನ್ನ ಬೆನ್ನಲ್ಲಿ, ಕುತ್ತಿಗೆನಲ್ಲಿ, ತೋಳುಗಳಲ್ಲಿ ನಿರಂತರವಾಗಿ ನೋವು ಕಾಣಿಸ್ಕೊಳ್ತಾ ಇದೆ. ವೈದ್ಯರೇನೋ ಕಾರಣ ಹೇಳ್ತಾ ಇಲ್ಲ. ಕೆಲವು ದಿನಗಳಲ್ಲಿ ನಾನೇನಾದರೂ ತಪ್ಪಾಗಿ ಬದುಕ್ತಿದ್ದೀನೋ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಗೆಳತಿಯರೇ. ನಾನು ಭವ್ಯ. ಇಂದು ನಿನ್ನ ಆರೋಗ್ಯ ಹೇಗಿದೆ? ಆರೋಗ್ಯವಾಗಿದೆಯಾ ಇಲ್ವೇ? ನಿನಗೂ ಯಾವುದಾದ್ರೂ ನೋವು, ಅಸ್ವಸ್ಥತೆ ಇದೆಯಾ? ನನ್ನ ಸ್ನೇಹಿತೆ ಸ್ಟೀವಿ ಕೂಡ ಹಾಗೆ ಬದುಕ್ತಾ ಇದ್ದಾಳೆ. ನೀನು ಕೂಡ ಅವಳಂತೆ ಅನಿಸ್ತಾ ಇದ್ರೆ ನೀನು ಒಬ್ಬಂಟಿಗಳಾಗಿಲ್ಲ. ಹೌದು ಅಕ್ಕ, ನಾನು ದೇವಿಕಾ. ಅನೇಕ ಜನರು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯಲ್ಲಿ ಬಿದ್ದಿರ್ತಾರೆ. ಅದರಿಂದ ನರಳ್ತಾನೂ ಇರ್ತಾರೆ. ಕೆಲವರಿಗೆ ಬೆನ್ನು, ಕುತ್ತಿಗೆ, ಮೂಳೆಗಳು, ನರಗಳು ಹೀಗೆ ಹಲವು ಕಡೆ ನೋವುಗಳುಂಟಾಗಿರುತ್ತೆ. ಕೆಲವರಿಗೆ ತಲೆನೋವು, ಇನ್ನು ಕೆಲವರಿಗೆ ಕಿವಿ ನೋವು, ಹಲ್ಲು, ಚರ್ಮದ ಸಮಸ್ಯೆ, ಹೀಗೆ ಎಷ್ಟೊಂದು ನೋವುಗಳು, ಎಷ್ಟೊಂದು ಕಾಯಿಲೆಗಳಿಂದ ನರಳುತ್ತಾ ಇರ್ತಾರೆ. ಕೆಲವರು ಯಾವಾಗಲೂ ಅಸ್ವಸ್ಥರಾಗಿರ್ತಾರೆ ಅನಿಸುತ್ತೆ. ಉಸಿರಾಟದ ತೊಂದರೆ, ಆಸ್ತಮಾ ಅಥವಾ ಶ್ವಾಸಕೋಶದ ಸಮಸ್ಯೆ, ಕೆಲವರಿಗೆ ತೂಕದ ಸಮಸ್ಯೆ, ಕೆಲವರು ತುಂಬಾನೇ ದಪ್ಪ ಆಗ್ತಾರೆ, ಕೆಲವರು ತುಂಬ ಸಣ್ಣನೂ ಆಗ್ತಾರೆ. ಯಾವಾಗಲೂ ಅಸಹ್ಯ ಪಡ್ತಾ ಇರ್ತಾರೋ ಹಾಗೆ ನಿಸ್ಸಹಾಯ ಪರಿಸ್ಥಿತಿನೂ ಎದುರಿಸ್ತಾ ಇರ್ತಾರೆ. ಹೌದು, ನೀನು ಆರೋಗ್ಯವಾಗಿದ್ರೆ ದೇವರಿಗೆ ಧನ್ಯವಾದ ಹೇಳು. ಆದರೆ ನಿನ್ ಸುತ್ತಲೂ ಯಾರಾದರೂ ನೋವಿಂದ, ಅನಾರೋಗ್ಯದಿಂದ ಇದ್ರೆ ಇಂದಿನ ಸಂದೇಶ ಅವರಿಗೆ ಪ್ರೋತ್ಸಾಹ ಮಾಡುತ್ತೆ. ನೀನು ಇದನ್ನು ಅವರಿಗೆ ಕೇಳಿಸಬಹುದು. ಸ್ಟೀವಿ ಕೂಡ ನಮ್ಮ ವುಮೆನ್ ಆಫ್ ಹೋಪ್ ಕುಟುಂಬದ ಸದಸ್ಯೆ. ಇವಳು ಸೆರೆಬ್ರಲ್ ಪಾಲ್ಸಿ ಎಂಬ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ. ಈಗ ಅವಳ ಮಾತನ್ನ ಕೇಳೋಣ. ನನಗೆ ಯಾವಾಗಲೂ ನೋವಿರುತ್ತೆ. ಕೆಲವೊಮ್ಮೆ ಈ ದೇಹದಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗಬೇಕು ಅನಿಸುತ್ತೆ. ಒಂದು ದಿನ ಆದರೂ ನೋವು ಇಲ್ಲದೇನೆ ಜೀವಿಸಬೇಕು ಅನಿಸುತ್ತೆ. ನನ್ನ ಶಕ್ತಿ ಕುಗ್ಗಿದೆ, ಮನಸ್ಸು ತುಂಬ ಬೇಸರಗೊಂಡಿದೆ. ಇಂಥ ಅನುಭವ ನಿನಗೂ ಇದೆಯಾ? ಮೊದಲಿಗೆ ನಾನು ತುಂಬ ಅಳ್ತಾ ಇದ್ದೆ.
ಕೋಪಗೊಳ್ತಾ ಇದ್ದೆ. ನನ್ನ ಕೈಲಿ ಆಗದೇ ಇರುವಂಥ ಕೆಲಸಗಳನ್ನೆಲ್ಲ ಯೋಚಿಸ್ತಾ ಇದ್ದೆ. ಆದರೆ ನಂತರ ನಾನು ದೇವರ ಕಡೆ ನೋಡಿದೆ. ನನ್ನಿಂದ ಆಗೋ ಕೆಲಸಗಳನ್ನೇ ಮಾಡಲು ತೀರ್ಮಾನಿಸಿದೆ. ದೇವರ ಜೊತೆ ಮಾತಾಡೋದು, ಕುಟುಂಬದವರ ಜೊತೆ ಮಾತಾಡೋದು, ಹೊರಗಡೆ ಇದ್ದು ಗಾಳಿ ಬೀಸ್ಕೊಳ್ಳೋದು, ಪುಸ್ತಕ ಓದೋದು, ಸಂಗೀತ ಕೇಳಿಸ್ಕೊಳ್ಳೋದು, ನೋವು ಇದ್ರೂ ಜೀವನದ ಸಣ್ಣ ಸಣ್ಣ ಸಂತೋಷಗಳನ್ನು ಖುಷಿ ಪಡ್ತಾ ಇದ್ದೆ. ಅದನ್ನೇ ಎದುರು ನೋಡ್ತಾ ಇದ್ದೆ. ಹೌದು, ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ದೇಹದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ತಲೆ ಕೆಡಿಸ್ಕೊಂಡ್ರೆ ದೇಹನೂ ತೊಂದರೆಗೀಡಾಗುತ್ತೆ. ಅದಕ್ಕೆ ಒತ್ತಡ ಬಂದಾಗ ನಾವು ತುಂಬ ದೇಹ ಗಟ್ಟಿಯಾಗಿಟ್ಕೊಂಡು ನೋವನ್ನು ಹೆಚ್ಚು ಮಾಡಿಕೊಳ್ಳಬಾರ್ದು. ಆದ್ದರಿಂದ ಯಾವಾಗಲೂ ಶಾಂತಿಯುತವಾಗಿ ನಾವು ಇರ್ತಾ ಇರಬೇಕು. ಹಾಗೆ ಶಾಂತಿನೂ ನಮಗೆ ಮುಖ್ಯ ಆಗಿರುತ್ತೆ. ನಿಜ, ಶಾಂತವಾಗಿರೋದು ತುಂಬ ಸಹಾಯ ಮಾಡುತ್ತೆ. ಉಸಿರೆಳೆದಾಗ ದೇವರ ಶಾಂತಿಯನ್ನು ನೆನಪಿಸ್ಕೊಳ್ಳಿ. ಯಾರು ನಿಮ್ಮನ್ನು ಪ್ರೀತಿಸ್ತಾರೆ, ಯಾರ ಜೊತೆ ಮಾತಾಡಬಹುದು ಅನ್ನೋದನ್ನ ನೆನಪಿಸ್ಕೊಳ್ಳಿ. ಅದು ಹೃದಯದ ಭಾರವನ್ನು ಕಡಿಮೆ ಮಾಡುತ್ತೆ. ಕೆಲವೊಮ್ಮೆ ಅನಾರೋಗ್ಯದಲ್ಲಿರೋರನ್ನ ನೋಡಿ ಇವ್ರಿಗೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಕೊಂತೀರಾ. ಆದರೆ ಅವ್ರನ್ನ ಹೋಗಿ ಪ್ರೀತಿಯಿಂದ ಕೇಳಿದ್ರೇನೆ ಸಾಕು ಅವರಿಗೆ. ಹೌದು, ದೇವರು ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಅಂತ ಹೇಳಿದ್ದಾರೆ. ಅದನ್ನು ನಂಬಿದ್ರೆ ಮನಸ್ಸು ಎಷ್ಟೊಂದು ಶಾಂತವಾಗುತ್ತೆ ಗೊತ್ತಾ? ಹೌದು ಅಕ್ಕ, ಇದೊಂದು ಈ ವಾಕ್ಯ ಅಂದರೆ ನೀ ಹೇಳಿದಂಥ ವಾಕ್ಯ ನನಗೆ ತುಂಬ ಆಸೆ ಕೊಡುವಂಥ ವಾಕ್ಯ. ದೇವರ ಸಹಾಯದಿಂದ ನಾವು ಏನಾದರೂ ಮಾಡ್ಬೋದು. ಚಿಕ್ಕ ಚಿಕ್ಕ ಶ್ರಮಗಳಿಂದ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಬಹುದು. ಸ್ಟೀವ್ ಹೇಳಿದ ಉಪಾಯಗಳನ್ನು ಕೇಳೋಣ. ಆಗ ದೇಹ, ಮನಸ್ಸು ಇವೆರಡಕ್ಕೂ ಹೇಗೆ ಶಾಂತಿ ಕೊಡ್ಬೋದು ಅನ್ನೋದನ್ನು ನಾವು ತಿಳ್ಕೊಬೋದು. ಆರೋಗ್ಯಕರ ಆಹಾರ, ವ್ಯಾಯಾಮ, ನಗು ಇವು ಮನಸ್ಸನ್ನು ಹಗುರ ಮಾಡುತ್ತೆ. ಹಣ್ಣು, ತರಕಾರಿ, ಹಾಲು, ಕಡಲೆಕಾಯಿ, ಅಕ್ಕಿ ಇವು ಶಕ್ತಿಯನ್ನು ಕೊಡುತ್ತೆ. ದಿನಕ್ಕೆ ನಿಯಮಿತವಾದಂಥ ಊಟ, ನಿದ್ರೆ ಇರಲಿ. ಸಾಧ್ಯವಾದರೆ ಸ್ವಲ್ಪ ಮಸಾಜ್ ಮಾಡಿಸ್ಕೊಳ್ಳಿ. ನಗೋದು ಕೂಡ ಒಂದು ಉತ್ತಮವಾದಂಥ ಔಷಧ ಗೊತ್ತಾ? ಹಾಸ್ಯವಾಗಿರುವಂಥ ಕತೆ ಕೇಳಿ, ಒಳ್ಳೆಯ ಚಿತ್ರಣಗಳನ್ನು ನೋಡಿ, ಸ್ನೇಹಿತರ ಜೊತೆ ಸೇರಿ ನಗುವನ್ನು ಹಂಚ್ಕೊಳ್ಳಿ. ಹೌದು, ದೇವರು ಕೊಟ್ಟಂತಹ ವರವೇ ನಗು. ನಿಮ್ಮಲ್ಲಿ ಆ ನಗು ಇದ್ರೆ ಅದೇ ನಿಮಗೆ ಆಶೀರ್ವಾದ. ಸ್ಟೀವಿಯ ಇಂಥ ನೋವಿನ ಮಧ್ಯೆನೂ ಯೇಸುವಿನ ಕಥೆಯನ್ನು ನೆನಪಿಸ್ಕೊಳ್ಳೋಣ. ಆತನು ಸಹ ಮಾನವ ಶರೀರದಲ್ಲಿ ದೌರ್ಬಲ್ಯಕ್ಕೆ, ಅದರ ಸೈತಾನನ ಪ್ರಯೋಗಕ್ಕೆ ಒಳಗಾದ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತೆ: ಯೇಸು ಪವಿತ್ರಾತ್ಮ ಭರಿತವಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗುವಾಗ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಯಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ನಿಮಗೆ ಗೊತ್ತಾ, ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು. ಆಗ ಸೈತಾನನ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕಪ್ಪಣೆ ಕೊಡು ಎಂದು ಹೇಳಲು, ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂದು ಬರೆದದೆ ಎಂದು ಉತ್ತರ ಕೊಟ್ಟನು. ಆಮೇಲೆ ಸೈತಾನನು ಆತನನ್ನ ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲೇ ಲೋಕದ ಎಲ್ಲ ರಾಜ್ಯಗಳನ್ನ ತೋರಿಸಿ ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟಿದೆ.
ಇದನ್ನು ನನ್ನ ಮನಸ್ಸಿಗೆ ಬಂದವರಿಗೆ ಕೊಡ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಉತ್ತರ ಕೊಟ್ಟನು. ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಧುಮುಕು. ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂದು ಹೇಳಿಯದೆ ಎಂದು ಉತ್ತರ ಕೊಟ್ಟನು. ಸೈತಾನನು ಸಕಲ ವಿಧವಾದಂಥ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ದೇವರ ವಾಕ್ಯದಿಂದ ಯೇಸು ಹೇಗೆ ಸೈತಾನನನ್ನ ಎದುರಿಸಿದ್ರೋ ಹಾಗೆ ನಾವು ಕೂಡ ನೋವಿನ ಮಧ್ಯೆ ದೇವರ ವಾಕ್ಯದಿಂದ ಬಲ ಪಡೆಯಬಹುದು. ಹೌದು ದೇವಿಕಾ, ಯೇಸು ಸ್ವಾಮಿ ನಮ್ಮ ದುರ್ಬಲತೆಯನ್ನ ಅರಿತಾರೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಹೇಳಿದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಇರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಸಹಾಯ ಮಾಡ್ತಾರೆ. ಕೆಲವೊಮ್ಮೆ ದೇವರು ನಮ್ಮನ್ನ ತಕ್ಷಣ ಗುಣಪಡಿಸೋದಿಲ್ಲ, ಆದರೆ ಆತನು ನಮ್ಮ ಜೊತೆಯಲ್ಲೇ ಇರ್ತಾರೆ. ಆತನು ಹೇಳ್ತಾನೆ, ನೀನು ನನ್ನ ಪ್ರಿಯಳಾದ ಮಗಳು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ. ಹಾಗೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾರೆ. ನೀನು ಕ್ಷಮಿಸಲ್ಪಟ್ಟೆ. ನಿನ್ನ ಬದುಕಿಗೆ ನನ್ನ ಉದ್ದೇಶ ಇದೆ. ನೀನು ಕೆಳಗಡೆ ಬಿದ್ದಾಗ ನನ್ನಲ್ಲಿ ವಿಶ್ರಾಂತಿ ಪಡೆ ಎಂಬುದಾಗಿ. ಅಯ್ಯೋ, ಇಷ್ಟೊಂದು ಸಾಂತ್ವನಕರವಾದ ವಾಕ್ಯಗಳು. ದೇವರು ನಮ್ಮನ್ನ ಪ್ರೀತಿಸ್ತಾರೆ. ಆತನು ತನ್ನ ಕಾರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ. ತಂಗಿಯರೇ, ಪ್ರೀತಿಯುಳ್ಳ ತಂದೆ ಯೇಸುವಿಗಾಗಿ ಧನ್ಯವಾದಗಳು. ಆತನು ದುರ್ಬಲನಾಗಿದ್ದಾಗಲೂ ನಿಮ್ಮ ವಾಕ್ಯದಿಂದ ಶಕ್ತಿಯನ್ನು ಪಡೆದರು. ಈ ಹೊತ್ತು ನೋವಿನಲ್ಲಿ, ರೋಗದಲ್ಲಿ ಇರುವಂಥ ಪ್ರತಿ ಒಬ್ಬೊಬ್ಬರನ್ನು ನೆನೆಸ್ತೇನೆ. ಕರ್ತನೇ, ನಿನ್ನ ಶಾಂತಿಯನ್ನು, ನಿನ್ನ ಪ್ರೀತಿಯನ್ನು ಅವರಿಗೆ ತೋರಿಸು. ಅವರ ಹೃದಯದಲ್ಲಿ ಆಸೆಯನ್ನು ತುಂಬು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್. ನೀವು ಕೇಳಿದ್ದೀರಿ ವುಮೆನ್ ಆಫ್ ಹೋಪ್ ಕಾರ್ಯಕ್ರಮ. ಇದರಿಂದ ನಿಮಗೆ ದೇವರ ಶಕ್ತಿ, ದೇವರ ಪ್ರೀತಿ ಯಾವಾಗಲೂ ನಿರಂತರವಾಗಿ ಇರಲಿ. ಸ್ನೇಹಿತರೆ, ದೇವರ ಕೃಪೆ ನಿಮ್ಮ ಜೊತೆಯಲ್ಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನೋಡೋಣ. ಮತ್ತೆ ಕೇಳಿಸ್ಕೊಳ್ಳೋಕ್ಕೆ ಮರಿಬೇಡಿ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಬಾಯ್ ಬಾಯ್. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 852040479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. तुझको पाऊं वहाँ
कहाँ जाऊं मैं तुझको छोड़कर, जहाँ जाऊं मैं तुझको पाऊं वहाँ। मैं छिप नहीं सकता तेरी नजरों से, जहाँ जाऊं मैं रहता तू वहाँ। मैं छिप नहीं सकता तेरी नजरों से, जहाँ जाऊं मैं रहता तू वहाँ। यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ। तेरे करीब जब आऊं यीशु, शांति मुझे तुझ में ही मिले। मेरी बंजर भूमि पर हरियाली तू दे, फिर से मुझे नया तू कर दे। तेरे करीब जब आऊं यीशु, शांति मुझे तुझ में ही मिले। मेरी बंजर भूमि पर हरियाली तू दे, फिर से मुझे नया तू कर दे। मैं सोच नहीं सकता कितना महान है तू, दया का सागर है तू, करुणा तेरी अपार। मैं सोच नहीं सकता कितना महान है तू, दया का सागर है तू, करुणा तेरी अपार। यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ, हाँ, हाँ, यीशुआ, यीशुआ। ಪ್ರೀತಿಸುವೆನಾ ಯೇಸಯ್ಯ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ ಯೇಸಯ್ಯ, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ.
ಪ್ರೀತಿಸುವೆ ಪ್ರೀತಿಸುವೆನಾ యేసయ్య ಎಂದೆಂದು ಪ್ರೀತಿಸುವೆ ನಿನ್ನ ಹಾಗೆ ಯಾರೂ ಇಲ್ಲ ನೀನೇ ನನಗೆ ಅತಿ ಪ್ರಿಯ ನನ್ನ ಬಾಳಿನ ಕೋಟೆಯು ನೀ ನನ್ನ ಜೀವದ ಜ್ಯೋತಿಯು ನೀ ನಿನ್ನ ಹಾಗೆ ಯಾರೂ ಇಲ್ಲ ನೀನೇ ನನಗೆ ಅತಿ ಪ್ರಿಯ ನನ್ನ ಬಾಳಿನ ಕೋಟೆಯು ನೀ ನನ್ನ ಜೀವದ ಜ್ಯೋತಿಯು ನೀ ನಿನ್ನ ತೋಳಲ್ಲಿ ಆಡೋ ಆಸೆ ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ ನಿನ್ನ ತೋಳಲ್ಲಿ ಆಡೋ ಆಸೆ ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ ಪ್ರೀತಿಸುವೆನಾ యేసయ్య ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆನಾ యేసయ్య ಎಂದೆಂದು ಪ್ರೀತಿಸುವೆ ನನಗಾಗಿ ಅವಮಾನಗೊಂಡೆ ಮುಖದ ಮೇಲೆ ನೀ ಉಗಿಸಿಕೊಂಡೆ ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ ನನಗಾಗಿ ಅವಮಾನಗೊಂಡೆ ಮುಖದ ಮೇಲೆ ನೀ ಉಗಿಸಿಕೊಂಡೆ ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ ಕೊರಡೆಗಳಿಂದ ಹೊಡೆಸಿಕೊಂಡೆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ ಘೋರವಾದ ನನ್ ಪಾಪ ಕ್ಷಮಿಸಿದೆ ನಿಜವಾದ ನಿನ್ ಪ್ರೀತಿ ತೋರಿಸಿದೆ ಪ್ರೀತಿಸುವೆನಾ యేసయ్య ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆನಾ యేసయ్య